ಸಾಕಷ್ಟು ಮಾಹಿತಿ ಹೇಳ್ತಾ ಇದ್ರು. ಈ ಒಂದು ಆಷಾಢ ಮಾಸವನ್ನು ನಾವು ಸೆಲೆಬ್ರೇಟ್ ಮಾಡೋದಕ್ಕೂ ಮೊದಲು ಕೆಲವೊಂದಿಷ್ಟು ಗೊಂದಲಗಳಿತ್ತು. ಅತ್ತೆ ಸೊಸೆ ಈಗ ಒಂದೇ ಬಾಗಿಲಲ್ಲಿ ಓಡಾಡಬಾರ್ದು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಡ್ತಾ ಇದ್ರು. ಇದನ್ನು ನೀವು ಯಾವ ರೀತಿ ಅನಲೈಸ್ ಮಾಡ್ತೀರಾ? ಜೊತೆಗೆ ಸೈಂಟಿಫಿಕ್ ಆಗಿ ಯಾಕೆ ಅತ್ತೆ ಸೊಸೆ ಒಟ್ಟಿಗೆ ಒಂದೇ ಮನೇಲಿ ಇರಬಾರ್ದು ಈ ಒಂದು ಸಮಯದಲ್ಲಿ? ಆಷಾಢ ಮಾಸ ಅಂದರೆ ಎಸ್ಪೆಷಲಿ ಗುರುಜಿ ಹೇಳ್ದಂಗೆ ಫಸ್ಟ್ ಟೈಮ್ ಮದುವೆ ಆದಾಗ ಆ ಮೊದಲನೇ ವರ್ಷದಲ್ಲಿ ಆಟಿ ಮಾಸ ಅಂತ ಬಂದಾಗ ಅವರು ಬೇರೆ ಇರಲೇಬೇಕು, ದೇಹ ಬೇರೆ ಇರಲೇಬೇಕು. ಯಾಕಂತೇಳಿದ್ರೆ ಇಲ್ಲಿ ಸೈಂಟಿಫಿಕಲಿ ನೋಡಿದಾಗ ಅತ್ತೆ ಆಲ್ಮೋಸ್ಟ್ ಅವ್ರು ಗುರುಜಿ ಹೇಳ್ದಂಗೆ ಅತ್ತೆ ಮತ್ತು ಸೊಸೆ ಇಬ್ಬರು ಒಟ್ಟಿಗೆ ಇರ್ಕೊಡೋದು. ಯಾಕಂದರೆ ಮನಸ್ಸು ಯಾವುದಾದ್ರು ಮನಸ್ತಾಪ ಆಗ್ಬೋದು, ಮಾತುಗಳು. ಯಾಕಂದರೆ ಹೊತ್ತ ಮದುವೆ ಆದಾಗ ಆಕೆ ಎಲ್ಲ ಕುಟುಂಬನ ಬಿಟ್ಟು ಬರ್ತಾಳೆ, ತಂದೆ ತಾಯಿ ಬಂಧು ಬಳಗ ಎಲ್ಲ ಬಿಟ್ಟು ತನ್ನ ಗಂಡನ ಮನೆಗೆ ಬಂದು ವಾಸ ಮಾಡ್ತಾಳೆ. ಆಗ ಏನಾಗುತ್ತೆ, ಆಕೆಗೆ ಟೈಮ್ ತಗೊಳುತ್ತೆ ಆ ಮನೆಯ ವಾತಾವರಣ ಅವ್ರಿಗೆ ಇಷ್ಟ ಬಂದಾಗಿರೋ ಥರ ಇರುವಾಗ ಆಕೆ ಮನಸ್ಸು ಒಪ್ಪೋದಿಲ್ಲ. ಅಂದರೆ ಅತ್ತೆಗೊಂದು ರೀತಿ ಪದಾರ್ಥ ಅಂದರೆ ಅಡುಗೆ ಆದರೆ ಮಾವನಿಗೊಂದು ರೀತಿ ಅಡುಗೆ ಆಗುತ್ತೆ, ಮನೇಲಿದ್ದವ್ರಿಗೊಂದು ರೀತಿ ಅಡುಗೆ ಆದಾಗ ಏನಾಗುತ್ತೆ, ಆಕೆ ಮನಸ್ತಾಪ ಆದಾಗ ಏನಾಗುತ್ತೆ, ಆಕೆ ಮನಸ್ಸು ಏನಾದರೂ ತಾಪ ಆದಾಗ ಏನಾಗುತ್ತೆ, ಏನಾದರೂ ತಪ್ಪಿ ಏನೋ ಮಾತು ಬರ್ಬೋದು ಅಂಥೇಳಿ ಆ ಸಮಯದಲ್ಲಿ ಆಕೆನ ತವ್ರ ಮನೇನ ಅದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ಕೆಲವು ಈಗಿನ ಹೆಣ್ಮಕ್ಳು ಏನು ಮಾಡ್ತಿದ್ದಾರಂದರೆ ಗುರುಜಿ, ಈಗಿನ ಹೆಣ್ಮಕ್ಳು ಏನಾಗ್ತಿದೆ ಅಂದರೆ ಈಗ ಅವ್ರಿಗೆ ಮದುವೆ ಆಗಿದ ತಕ್ಷಣ ಒಂದು ಕೆಲಸ ಅಂತ ಒಂದು ಏರಿಯಾದಲ್ಲಿ ಅವ್ರು ಕುತ್ಕೊಂಡ್ಬಿಡ್ತಾರೆ. ಸುಮಾರು ನಾನು ಹ್ಯಾಂಡಲ್ ಮಾಡ್ತಿರೋಂಥ ನನ್ನ ಒಂದು ಕೇಸಸ್ ನೋಡಿದಾಗ, ಕ್ಲೈಂಟ್ ನೋಡಿದಾಗ, ಮೇಡಮ್ ನಾನು ನನ್ನ ತವ್ರ ಮನೆಗೆ ಹೋಗಬೇಕು ಅಂದರೆ ನನಗೆ 2-3 ಬಸ್ ಹಿಡಿಬೇಕು, ನಾನು ತವ್ರ ಮನೆಗೆ ಹೋಗಬೇಕು ಅಂದರೆ ನನಗೆ ಕಷ್ಟ ಆಗುತ್ತೆ. ಯಾಕೆ ಇದನ್ನು ಕಂಡೀಷನಾಗೆ ನಮಗೆ ಇದು ಮಾಡ್ತಿದ್ದಾರೆ, ಅದು ನಾನು ಮೀರಿ ಹೋದರೆ ನಾನು ಹೋಗಲ್ಲ ಅಂತ ಹೇಳಿದ್ರೆ ಏನಾಗ್ಬೋದು, ಈ ಕ್ವಶನ್ಸು ಕೇಳಿದ್ದಾರೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಏನಾದರೂ ಒಂದು ತಾಪತ್ರ ಆಗಿದೆ. ಯಾಕಂದರೆ ನಾವು ನೋಡಿದಾಗ, ನಾವು ಮಾತಾಡಿದಾಗ, ಇದಾದಾಗ, ಮನಸ್ತಾಪ ಬಂದಾಗ ಅದಾಗೇ ಆಗುತ್ತೆ. ಎಸ್ಪೆಷಲಿ ಈ ಮೂಮೆಂಟಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರು ಹೊಂದಾಣಿಕೆ, ದೇಹದ ಹೊಂದಾಣಿಕೆ ಆಗ್ಕೂಡ್ದು ಅಂತೇಳಿ. ಯಾಕಂದರೆ ಆಷಾಢ ಮಾಸ ಅಂದರೆ ಶುದ್ಧವಾಗಿರುವಂಥ ದೇಹನ ತಾನು ತನ್ನ ತವ್ರ ಮನೇಲಿ ಹೋಗಿ ತಾನು ಶುದ್ಧವಾಗಿ ಆಕೆ ಪ್ರಾರ್ಥನೆ ಮಾಡಿ ತನ್ನ ಗಂಡನ ಮನೇನು ಮತ್ತು ತವ್ರ ಮನೇನು 2 ಮನೇನು ಪ್ರಾರ್ಥನೆ ಮಾಡಿ ಆಕೆ ಅದನ್ನು ದೀಪ ಆಗಿ ಬೆಳೆಸಬೇಕು. ಕೆಲವೊಂದು ವ್ರತಗಳಿರುತ್ತೆ, ನೀವು ಹೇಳಿದ ಹಾಗೆ 6 ವಾರ ವ್ರತಗಳಿರುತ್ತೆ. ಆ 6 ವಾರದಲ್ಲಿ ಆಕೆ ದೇಹನ ತುಂಬ ಸ್ವಚ್ಛವಾಗಿ ಆಕೆನ ಅದನ್ನು ಮುಂದುವರಿಸ್ಕೊಂಡು ಆ 6 ವಾರದಲ್ಲಿ ಅದ ನಂತರ ಆಕೆ ಮಹಾಲಕ್ಷ್ಮಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತನ್ನ ಗಂಡನ ಮನೆಗೆ ಆಕೆ ಹೆಜ್ಜೆಟ್ಟು ಹೋದಾಗ ಲಕ್ಷ್ಮಿ ಮತ್ತು ನೆಮ್ಮದಿ ಎರಡೂ ಆಕೆಗೆ ಒಟ್ಟಿಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಇರುತ್ತೆ.